8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂರನೇ ಅಧ್ಯಾಯವಾದಂಥ ಬಾಸ್ಕೆಟ್ಬಾಲ್ ಕ್ರೀಡೆಯ ಇತಿಹಾಸ, ಅದರ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಲಿಕ್ಕೆ ಬೇಕಾದಂಥ ಉಪಕರಣಗಳು, ಅದರ ನಿಯಮಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಬಾಸ್ಕೆಟ್ ಅಂದ್ರೆ ಏನು? ಬಾಸ್ಕೆಟ್ ಈಗ ಮನೆಯಲ್ಲಿ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಹೋಗ್ತಿರ್ತಾರೆ. ಹಿಂದಿನ ಕಾಲದಲ್ಲಿ ಅವರು ಒಂದು ತರ ಇದರಿತ್ತು, ಪ್ಲಾಸ್ಟಿಕ್ ಅಲ್ಲಿ ಹೆಣದಿರೋದು ಬ್ಯಾಗ್ ಟೈಪ್, ಅವಕ್ಕೆ ಏನಂತಿದ್ವಿ ನಾವು? ಬಾಸ್ಕೆಟ್ ಹೌದಿಲ್ಲ, ಒಳಗಿದ್ರಿಂದ ರೆಡಿ ಮಾಡಿದಂತ ಬ್ಯಾಗ್ಗಳಿದೆ. ಸೊ ಅವಕ್ಕೆ ನಾವು ಏನಂತ ಕರಿತಿದ್ವಿ? ಅವಕ್ಕೆ ಬಾಸ್ಕೆಟ್ ಬಾಲ್. ಸೊ ಅದ್ರಾಗ ನಾವೀಗ ಮಾರ್ಕೆಟ್ ಸಂತೆ ಹೋಗಿ ಏನೇನ್ ತಗೊಂಡ್ ಬರ್ತಿದ್ವಿ? ನಮಗೆ ಮನೆಗೆ ಬೇಕಾದಂತ ಎಲ್ಲ ತರಕಾರಿ ವಸ್ತುಗಳನ್ನ ತಗೊಂಡ್ ಬರ್ತಿದ್ವಿ, ಹೌದಿಲ್ಲ? ಸೊ ಹಾಗೆ ಇಲ್ಲಿ ಈ ಬಾಸ್ಕೆಟ್ ಅಂದ್ರೆ ಬಾಸ್ಕೆಟ್ ಅನ್ನ ತರಕಾರಿಗೂ ಉಪಯೋಗಿಸ್ತಾರೆ, ಹಣ್ಣು ತರಲಿಕ್ಕೂ ಕೂಡ ಉಪಯೋಗಿಸ್ತಾರೆ, ಗೊತ್ತಿಲ್ಲ? ಸೊ ಹಾಗೆ ಇಲ್ಲಿ ನಾವು ಈ ಬಾಸ್ಕೆಟ್ ಅನ್ನು ಎದಕ್ಕೆ ಉಪಯೋಗಿಸ್ತಿದ್ವಿ ಅಂದ್ರೆ ಆಟ ಆಡ್ಲಿಕ್ಕೆ, ಗೊತ್ತಿಲ್ಲ? ಆಟ ಅಂದ್ರೆ ಪ್ರಾರಂಭದಲ್ಲಿ ಇದನ್ನು ಹೇಗೆ ಆಡ್ತಾ ಇದ್ರಂದ್ರೆ 4 ಗೋಡೆಗಳ ಮಧ್ಯೆ ಒಂದು ಏನ್ ಮಾಡ್ತಿದ್ರು ಅಂದ್ರೆ ಪಿಚ್ ಹಣ್ಣಿನ ಪುಟ್ಟಿ ಇರ್ತದೆ. ಪಿಚ್ ಹಣ್ಣು ನೋಡಿದ್ರೆ ಅದು ರೌಂಡ್ ಇರುತ್ತೆ, ಅದು ಸೇಫ್. ಸೊ ಅದನ್ನ ಏನ್ ಮಾಡೋದು ಅಂದ್ರೆ ಗೋಡೆಗೆ ಫಿಕ್ಸ್ ಮಾಡಿ ಈ ಬಾಲ್ ಅನ್ನ ಹಣ್ಣಿನ ಪುಟ್ಟಿ ಒಳಗೆ ಹಾಕೋದು. ಅದು ಒಂಥರ ಕ್ರೀಡೆ, ಗೊತ್ತಿಲ್ಲ? ಸೊ ಹಾಕ್ತಾ ಇದ್ರು. ಏನಾಗ್ತಂದ್ರೆ ಅದರ ತಳಭಾಗ ಕ್ಲೋಸ್ ಆಗಿರೋದು, ಓಪನ್ ಮಾಡಿರ್ತಿರ್ಲಿಲ್ಲ. ಇದೇನಿತ್ತು, ಬಾಸ್ಕೆಟ್ ಆ ಬುಟ್ಟಿ ಒಳಗೆ ಬಿತ್ತಂದ್ರೆ ಮತ್ತೆ ಏಣಿ ಹಾಕಿ ಅದನ್ನ ತೆಗಬೇಕಾಗುತ್ತೆ. ಅವಾಗ ಏನ್ ಮಾಡ್ಬಿಡುತ್ತೆ ಅಂದ್ರೆ ಅದರ ತಳಭಾಗವನ್ನ ಕಟ್ ಮಾಡ್ತಾರೆ. ಬುಟ್ಟಿಯ ತಳಭಾಗವನ್ನು ಕಟ್ ಮಾಡಿದಾಗ ನಾವು ಹಾಕಿದಂತ ಬಾಲು ಏನಾಗುತ್ತೆ, ಕೆಳಗಡೆ ಬೀಳುತ್ತೆ. ಸೊ ಹೀಗೆ ಈ ಒಂದು ಕ್ರೀಡೆಯನ್ನ ಮೊಟ್ಟ ಮೊದಲು ಅಮೇರಿಕಾ ದೇಶದಲ್ಲಿ ಈ ಒಂದು ಕ್ರೀಡೆಯನ್ನ ಕಂಡುಹಿಡಿದಿದೆ. ಯಾಕಪ್ಪ ಅಂತಂದ್ರೆ ಮೊಟ್ಟ ಮೊದಲಿನ ಒಳಾಂಗಣ ಮತ್ತು ಹೊರಾಂಗಣ. ಒಳಾಂಗಣ ಅಂದ್ರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಇಂಡೋರ್ ಅಂತಾರೆ, ಇಂಡೋರ್ ಗೇಮ್ಸ್, ಗೊತ್ತಿಲ್ಲ? ಒಳಾಂಗಣ. ಈಗ ಹೊರಾಂಗಣ ಅಂದ್ರೆ ಔಟ್ಡೋರ್ ಗೇಮ್ಸ್ ಅಂತ ಕರೀತಾರೆ, ಗೊತ್ತಿಲ್ಲ? ಈಗ ವಾಲಿಬಾಲ್, ಖೋ ಖೋ, ಕಬಡ್ಡಿ, ಹಾಕಿ, ಕ್ರಿಕೆಟ್ ಇವೆಲ್ಲ ನಾವೇನು ಹೊರಾಂಗಣ ಕ್ರೀಡೆಯಲ್ಲಿ ಆಡ್ತೀವಿ. ಬಟ್ ಇವತ್ತು ಕಬಡ್ಡಿನೂ ಕೂಡ ಒಳಾಂಗಣ ಇಂಡೋರ್ ಗೇಮ್ಸ್ ನಲ್ಲಿ ಆಡ್ತೀವಿ. ಇವೆಲ್ಲ ಪ್ರೋ ಕಬಡ್ಡಿ ನೋಡಿದಿರಲ್ಲ, ಗೊತ್ತಿಲ್ಲ? ಪ್ರೋ ಕಬಡ್ಡಿಯನ್ನ ಫುಲ್ ಸ್ಟೇಡಿಯಂ ಇರುತ್ತೆ, ಒಳಗಡೆ ಮ್ಯಾಟ್ ಹಾಕೊಂಡು ಆಡ್ತಾರೆ. ಸೊ ಇದನ್ನ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳನ್ನ ಹೇಗೆ ಆಡ್ತಾರೆ. ಆಮೇಲೆ ಇದು ಬರೀ ಸ್ಪರ್ಧೆಗೆ ಮಾತ್ರ ಸೀಮಿತವಿದೆ, ಮನರಂಜನೆ. ಈ ಆಟವನ್ನು ಆಡೋದ್ರಿಂದ ನಮಗೆ ಸಾಕಷ್ಟು ಮನರಂಜನೆ ಸಿಗುತ್ತೆ. ಆಮೇಲೆ ಸ್ಪರ್ಧೆಯಾಗಿ ಆಡುವುದಾದ್ರೆ ಕ್ರಮಬದ್ಧವಾಗಿ, ನಿಯಮಬದ್ಧವಾಗಿ ಈ ಒಂದು ಆಟವನ್ನ ಆಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಇದಕ್ಕೆ ನೀವೆಲ್ಲ ಬಾಸ್ಕೆಟ್ಬಾಲ್ ಆಡ್ತಕ್ಕಂಥ ಸಂದರ್ಭ ನೋಡಿದಿರಿ, ಎಲ್ಲಾದ್ರೂ ಬಾಸ್ಕೆಟ್ಬಾಲ್ ಆಟ ಆಡೋದನ್ನ ಎಲ್ಲಿ ನೋಡಿದಿರಿ? ಟಿವಿಯಲ್ಲಿ ನೋಡಿದ್ರಿ, ಹೌದಿಲ್ಲ? ಸೊ ಏನಿರುತ್ತೆ ಅಂದ್ರೆ ಆ ಕಡೆ ಒಂದು ಬೋರ್ಡ್, ಈ ಕಡೆ ಒಂದು ಬೋರ್ಡ್ ಇರುತ್ತೆ, ಕಟ್ಟಿಗೆ ಅಲ್ಲಿಗೆ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಒಂದು ರಿಂಗ್ ಹಾಕಿರ್ತಾರೆ, ರಿಂಗ್ ಇರುತ್ತೆ. ನಾವು ಎಸೆದಂತ ಬಾಲು ಆ ರಿಂಗಿನ ಒಳಗಡೆ ಬೀಳ್ಬೇಕು. ಅಂದ್ರೆ ಯಾವ ತಂಡ ಏನು ಆ ರಿಂಗಿನೊಳಗೆ ಬಾಲ್ ಅನ್ನು ಹಾಕುತ್ತೆ ಆ ತಂಡಕ್ಕೆ ಅಂಕ ಸಿಗುತ್ತೆ, ಗೊತ್ತಾಯ್ತಾ? ಸೊ ಹೀಗೆ ಒಂದು ತಂಡದಲ್ಲಿ 5 ಜನ ಆಟಗಾರ ಇರ್ತಾರೆ. ಎಷ್ಟು? ಸ್ಪರ್ಧೆ ನಡೆದಂತ ಸಂದರ್ಭದಲ್ಲಿ 5 ಜನ ಇರ್ತಾರೆ. ಬದಲಿ ಆಟಗಾರರು ಎಷ್ಟಿರ್ತಾರೆ ಅಂದ್ರೆ 7 ಜನ ಇರ್ತಾರೆ. 7 + 5 ಒಟ್ಟು 12 ಜನ ಆಟಗಾರ ಇರ್ತಾರೆ. ಸೊ ಅವ್ರು ಏನ್ 7 ಜನ ಇರ್ತಾರ, ಯಾವಾಗ ಬೇಕು ಅವಾಗ ಅವ್ರು ಸಬ್ಸ್ಟಿಟ್ಯೂಟ್ ಆಗ್ತಾರೆ, ಗೊತ್ತಿಲ್ಲ? ಆಮೇಲೆ ಈ ಅಂಕಣ ಕೂಡ ಏನು ಆಯತಾಕಾರದಲ್ಲಿ ಇರುತ್ತೆ. ನೋಡಿ, ಈಗ
ಕ್ರೀಡೆಯಲ್ಲಿ ನೀವು ಯಾವುದೇ ಅಂಕಣಗಳನ್ನ ತಗೊಳ್ಳಿ, ಏನು ಎಲ್ಲವೂ ಯಾವ ಆಕಾರದಲ್ಲಿ ಇರ್ತವೆ? ಆಯತ ಆಕಾರದಲ್ಲಿ ಇರ್ತವೆ. ಆಮೇಲೆ ಈ ಆಟವನ್ನು ಆಡ್ಲಿಕ್ಕೆ ಬಾಲ್ ಉಪಯೋಗಿಸ್ತೀವಲ್ಲ, ಅದು ಆಕಾರ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುತ್ತೆ. ಫುಟ್ಬಾಲ್ಗಿಂತ ದೊಡ್ಡದಿರುತ್ತೆ, ವಾಲಿಬಾಲ್ಗಿಂತ ದೊಡ್ಡದಿರುತ್ತೆ. ಆಮೇಲೆ ಈ ಬಾಸ್ಕೆಟ್ಬಾಲ್ ಆಡಲಿಕ್ಕೆ ಗ್ರೀನ್ ಇದು ಆರೆಂಜ್ ಕಲರ್ ಮಾತ್ರ ಬಾಲ್ ಅನ್ನ ಉಪಯೋಗಿಸ್ತಾರೆ. ಯಾವ ಕಲರ್? ಆರೆಂಜ್. ನೀವು ಎಲ್ಲೇ ಹೋದ್ ನೋಡ್ರಿ, ಬಾಸ್ಕೆಟ್ಬಾಲ್ ಆಡ್ಲಿಕ್ಕೆ ಆರೆಂಜ್ ಬಣ್ಣದ ಬಾಲ್ ಅನ್ನ ಉಪಯೋಗಿಸ್ತಾರೆ. ನೀವು ಕೇಳ್ಬೋದು ಯಾಕೆ? ಕ್ವಶನ್ಸ್ ಬರ್ಬೇಕೆ, ಸುಮ್ನೆ ಹಂಗೆ ಬೆಳತನಕ ರಾಮಾಯಣ ಕೇಳಿ ಬೆಳಗ್ಗೆ ರಾಮ್ ಸೀತೆ ಥ್ಯಾಂಕ್ ಯು ಅನ್ನೋದು ಬರೀ ಕುದುರೆ ಕೇಳ ಕ್ವಶನ್ಸ್ ಹಾಕ್ಬೇಕು. ಹಂಗೆ ತಿಂದು ಬಂದ್ಬಿಡ್ತವೆ, ಅವನಿಗೆ ತೂಗಿಸ್ತಿರ್ತವೆ. ಅಂದ್ರೆ ಉದಾಹರಣೆಗೆ ಒಂದು ರಾತ್ರಿ ಫೆಡ್ಲೈಟ್ ಮ್ಯಾಚ್ ಅಂತ, ನೈಟ್ ಮ್ಯಾಚ್ ಲೈಟ್ ಹಾಕೊಂಡು ಆಡಿಸ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಈ ಆರೆಂಜ್ ಕಲರ್ ಆಟಗಾರರಿಗೆ ಕ್ಲಿಯರ್ ಆಗಿ ಕಾಣುತ್ತದೆ. ಕಿತ್ತಳೆ ಬಣ್ಣ ಆಟಗಾರರಿಗೆ ಕ್ಲಿಯರ್ ಆಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ಆರೆಂಜ್ ಕಲರ್ ಬಾಲ್ ಅನ್ನೇ ಉಪಯೋಗಿಸ್ತಾರೆ. ಏನು ಬಾಸ್ಕೆಟ್ಬಾಲ್ ಬೇರೆ ಬಣ್ಣದ ಬಾಲ್ ಅನ್ನು ಮಾತ್ರ ಉಪಯೋಗಿಸ್ತಾರೆ, ಏನು ಕಿತ್ತಳೆ ಬಣ್ಣದ ಬಾಲ್ ಅನ್ನು ಮಾತ್ರ ಉಪಯೋಗಿಸ್ತಾರೆ. ಆಕಾರದಲ್ಲಿ ಅಂದ್ರೆ ಸುತ್ತಳತೆಯಲ್ಲಿ ದೊಡ್ಡದಿರುತ್ತೆ ಬಾಲು. ಆಮೇಲೆ ತೂಕದಲ್ಲಿ ಕೂಡ ಏನು ಫುಟ್ಬಾಲ್ ವಾಲಿಬಾಲ್ಗಿನ ಹೆಚ್ಚು ಇರುತ್ತೆ. ಅಂದ್ರೆ ವಿಸ್ತೀರ್ಣ ದೊಡ್ಡದಿದೆ ಅಂದ್ರೆ ಅದರ ಏನು ತೂಕನೂ ಕೂಡ ಸಾಮಾನ್ಯವಾಗಿ ಹೆಚ್ಚಿಗೆ ಇರುತ್ತೆ, ಗೊತ್ತಿಲ್ಲ. ಸೊ ಎರಡು ತಂಡಗಳ ಮಧ್ಯೆ ನಡೀತಕ್ಕಂಥ ಸ್ಪರ್ಧೆ ಇದು. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಅದು ಇಲ್ಲಿಂದ ಏನಪ್ಪಾ ಅಂದ್ರೆ ಹೀಗೆ ಒಂದು ಹಲಿಗೆ ಇರುತ್ತೆ, ಗೊತ್ತಿಲ್ಲ. ಸೊ ಹಲಿಗೆ ಇರುತ್ತೆ. ಈ ಹಲಿಗೆಗೆ ಏನ್ ಮಾಡಿರ್ತಾರೆ ಅಂದ್ರೆ ರಿಂಗ್ ಅನ್ನ ಜೋಡಿಸಿರ್ತಾರೆ, ಗೊತ್ತಿಲ್ಲ. ನಾವು ಎಸೆದಂತ ಬಾಲು ಆ ರಿಂಗಿನೊಳಗೆ ಬೀಳ್ಬೇಕು, ಗೊತ್ತೈತೆ. ಇದರಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಕೌಶಲ್ಯಗಳು ಯಾವಪ್ಪ ಅಂದ್ರೆ ಶೂಟಿಂಗ್ ಅಂದ್ರೆ ನಾವು ಬಾಲನ್ನ ರಿಂಗ್ನೊಳಗೆ ಹಾಕ್ತಿವಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಶೂಟಿಂಗ್. ಶೂಟ್ ಮಾಡೋದು ಅಮೇರಿಕಾದ ಏನೋ ನೈಸ್ ಸ್ಮಿತ್ ಅಂತಕ್ಕಂಥದ್ದು, ಏನೋ ಅಮೇರಿಕಾದ ನೈಸ್ ಸ್ಮಿತ್ ಸ್ಪ್ರಿಂಗ್ ಅದು ಅವ್ರು ಯಾವ ಕಾಲೇಜ್ ಅಂತಂದ್ರೆ ಸ್ಟ್ರಿಂಗ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ YMCA. ನಮ್ಗೆ ಹಿಂದೆ ಒಂದು ಹೇಳಿದ್ದೆ YMCA ಅಂದ್ರೆ ಏನು ಅಂತ. ನೀವು ಬರ್ಕೊಂಡಿಲ್ಲ, ಕಲಿಬೇಕಾದ್ರೆ ಆಸಕ್ತಿ ಇರಲಿಲ್ಲ, ಮುಂದೆ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಕ್ಕಂಥ ಸಂದರ್ಭದಲ್ಲಿ YMCA ಅನ್ನು ವಿಸ್ತರಿಸಿರಿ ಅಂತಂದ್ರೆ ಏನ್ ಬರ್ತೀವಿ? ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಮೆರಿಕಾದಲ್ಲಿ YMCA ಅಂದ್ರೆ ಎಲ್ಲ ಯುವಕರ ಸೇರಿ ಸಂಘವನ್ನ ರಚನೆ ಮಾಡಿರ್ತಾರೆ, ಗೊತ್ತಿಲ್ಲ. ಯಾವ್ದಾದ್ರು ಹೊಸ ಕ್ರೀಡೆಯನ್ನ ಅಲ್ಲಿ ಕಂಡುಹಿಡಿದ್ರೆ YMCA ಅಂದ್ರೆ ಅಲ್ಲಿ ಏನ್ತಾರೆ ಎಲ್ಲರೂ ಯುವಕರು ಇರ್ತಾರ, ಅವ್ರು ಒಳ್ಳೆ ತರಬೇತಿಯನ್ನು ತಗೋತಾರೆ, ಆ ಆಟದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾರೆ. ತದನಂತರ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಬಗ್ಗೆ ಆ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ಅವರು ಕೊಡ್ತಾರೆ. ಶೂಟಿಂಗ್, ಆಮೇಲೆ ಪಾಸಿಂಗ್ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ, ನಮ್ಮ ತಂಡದ 5 ಜನ ಆಟಗಾರ್ತೀವಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಬಾಲ್ ಅನ್ನ ಪಾಸ್ ಮಾಡುವುದು, ಅದಕ್ಕೆ ನಾವು ಪಾಸಿಂಗ್ ಅಂತ ಕರಿತೀವಿ. ಆಮೇಲೆ ಡ್ರಿಬ್ಲಿಂಗ್ ಅಂದ್ರೆ ಸೊ ಬಾಲ್ ಅನ್ನ ಒಂದೇ ಕೈಲಿ ಪುಟಿಸ್ತಾ ಹೋಗೋದು, ಏನು ಪುಟಿಸ್ತಾ ಹೋಗೋದು, ಅದಕ್ಕೆ ನಾವು ಅಂದ್ರೆ ಡ್ರಿಬ್ಲಿಂಗ್. ಇದರಲ್ಲಿ ಒಮ್ಮೆ ಹಿಂಗೆ ಒಮ್ಮೆ ಹಿಂಗೆ ಪುಟಿಸ್ಬೋದು, ಅದೇನು ಗೊತ್ತೈತಲ್ಲ. ಅಂದ್ರೆ ನಮ್ ಸೊಂಟದ ಮೇಲ್ಭಾಗ ಬರಂಗಿಲ್ಲ, ಪುಟಿಸ್ತಾ ಹೋಗ್ತಿರ್ತೀವಲ್ಲ, ನಮ್ ಸೊಂಟದ ಮೇಲ್ಭಾಗ ಬರಂಗಿಲ್ಲ, ಪುಟಿಸೋದು ಸೊಂಟದ ಕೆಳಗಡೆ ಇರ್ತದೆ. ಬಾಲ್ ಡ್ರಿಬಲ್ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ? ಆಮೇಲೆ ಡ್ರಿಬ್ಲಿಂಗ್ ಆಯ್ತು. ರಿಬೌಂಡಿಂಗ್ ಅಂದ್ರೆ ಈಗ ನಾವು ಬಾಲ್ ಅನ್ನ ಬಾಸ್ಕೆಟ್ ಬೀಳ್ ಅಂತೇಳಿ ಹಾಕಿರ್ತೀವಿ,
ಅದು ರಿಂಗಿನೊಳಗೆ ಬೀಳೋದಿಲ್ಲ, ರಿಂಗಿಗೆ ಗಂಡಿಗೆ ತಾಗಿ ಮತ್ತೆ ವಾಪಸ್ ಬರುತ್ತೆ, ಕೆಳಗೆ ಬರುತ್ತೆ, ಗೊತ್ತೈತಲ್ಲ. ಅದೇ ಬಾಲ್ ಅನ್ನ ತಗೊಂಡು ಇನ್ನೊಂದ್ಸರಿ ರಿಂಗಿನೊಳಗೆ ಹಾಕೋದಕ್ಕೆ ರಿಬಾಂಡಿಂಗ್ ಅಂತ. ಹೌದು, ಅಷ್ಟು ಸರಿ ಹಾಕ್ಬೋದು. ಅದೇ ಹೇಳ್ತೀನಿ ನಾನು. ಉದಾಹರಣೆಗೆ ಸ್ಪರ್ಧೆ ನಡೆದಿರುತ್ತೆ, ನೀನು ಹಾಕಿದಿ, ಗೊತ್ತಾಯ್ತಾ? ಸೊ ಅಲ್ಲಿ ಮತ್ತೆ ಮುಗಿತು, ನಿಮಗೆ ಪಾಯಿಂಟ್ ಸಿಗ್ತದೆ, ಮತ್ತೆ ರೀಸ್ಟಾರ್ಟ್ ಆಗಿ, ಗೊತ್ತಾಯ್ತಲ್ಲ. ಸೊ ಅಲ್ಲಿಂದ ಬಾಲ್ ಥ್ರೋ ಮಾಡ್ತಾ ಅದನ್ನ ಮತ್ತೆ ತಗೊಂಡು ಹಾಕ್ಬೋದು, ಅದ ಬೀಳೋವರೆಗೂ ಹಾಕ್ಬೋದು, ಗೊತ್ತಾಯ್ತಲ್ಲ. ಅಲ್ಲಿ ಎರಡು ಟೀಮ್ನವರು ಇದ್ದಾರೆ ಕೆಳಗಡೆ, ಗೊತ್ತಾಯ್ತಾ? ಸೊ ಅದು ಬೀಳದೆ ಇದ್ರೆ ಮತ್ತೆ ಆ ಬಾಲ್ ಯಾವ ತಂಡದ ಕೈಸಿರುತ್ತೆ ಅವ್ರು ಮತ್ತೆ ಟ್ರೈ ಮಾಡ್ತಾರೆ, ಅಂದ್ರೆ ಅದು ರಿಂಗಿನೊಳಗೆ ಬೀಳೋವರೆಗೂ ಟ್ರೈ ಮಾಡ್ತಾರೆ. ಇದು ಟ್ರೈನಿಂಗ್ ನೋಡಿದ್ರೆ ಒಟ್ಟು 40 ನಿಮಿಷದ ಆಟ. ಏನು ಮಾಡೋದು 40 ನಿಮಿಷ. ಇದನ್ನ ಏನ್ ಮಾಡಿರ್ತಾರೆ ಅಂದ್ರೆ 10 ನಿಮಿಷದ 4 ಭಾಗ, 10 + 10 10 + 10 10 + 10 ಒಟ್ಟು 40 ನಿಮಿಷದ ಆಟ. 10 ನಿಮಿಷದ 4 ಭಾಗಗಳನ್ನ ಮಾಡ್ತಾರೆ. ಫಸ್ಟ್ 10 ನಿಮಿಷ ಆಡಿದ ತಕ್ಷಣ ಅವ್ರಿಗೆ ಏನ್ ಮಾಡ್ತಾರೆ, 2 ನಿಮಿಷ ರೆಸ್ಟ್, ಏನು ಮತ್ತೆ 10 ನಿಮಿಷ, ಆಮೇಲೆ 2 ನಿಮಿಷ ರೆಸ್ಟ್, ಏನು ಹೀಗೆ ಒಟ್ಟು 40 ನಿಮಿಷದಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ ಆ ತಂಡ ವಿಶೇಷ ತಂಡ, ಗೊತ್ತಾಯ್ತಾ? ಸೊ ಹೀಗೆ ಆಮೇಲೆ ರಿಬಾಂಡಿಂಗ್ ತಂತ್ರಗಳನ್ನ ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ, ಹಿಂದೆ ಹೇಳಿದ್ದೆ. ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಅಂದ್ರೆ ಆಕ್ರಮಣಕಾರಿ ಆಟಗಾರ ಅಂದ್ರೆ ಆಕ್ರಮಣಕಾರಿ ಆಟಗಾರ ರಕ್ಷಣಾತ್ಮಕ ಆಟಗಾರ ಅಂದ್ರೆ ಅಲ್ಲಮ್ಮ, ಆಕ್ರಮಣ ಆಟಗಾರ ನಾವು ಬಾಸಿಗೆ ಇರುತ್ತೆ, ನಮ್ದು ATM, ನಾವೇನ್ ಮಾಡ್ತೀವಿ ಅಲ್ಲಿ ಬಾಲ್ ಅನ್ನ ಶೂಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಅದನ್ನ ಶೂಟ್ ಬಾಲ್ ಅಂದ್ರೆ ಶೂಟ್ ಆಗದೆ ಇರುವಾಗೆ ತಡೆಯುವುದು ಬಿ ತಂಡದ ಜವಾಬ್ದಾರಿ. ಅದಕ್ಕೆ ನಾವು ಹೇಳ್ತೀವಿ ಅವರಿಗೆ ರಕ್ಷಣಾತ್ಮಕ ತಂಡ, ಗೊತ್ತಾಯ್ತಲ್ಲ. ಆಕ್ರಮಣಕಾರರು ಪಾಯಿಂಟ್ಗೋಸ್ಕರ ಹೊರಡ್ತಾರೆ, ಏನು ಬಾಲ್ ಅನ್ನ ಶೂಟ್ ಮಾಡ್ಲಿಕ್ಕೆ ಅಂದ್ರೆ ಆ ರಿಂಗ್ ಒಳಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಕ್ಷಣಾತ್ಮಕ ತಂಡದವರು ಏನು ಆ ಬಾಲು ರಿಂಗಿನೊಳಗೆ ಹೋಗದೆ ಇರುವಾಗೆ ಏನ್ ಮಾಡ್ತಾರೆ, ತಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ರಕ್ಷಣಾತ್ಮಕ ಆಟಗಾರರು ಮತ್ತು ಏನು ಇನ್ನೊಂದು ಯಾವ್ದು ಆಕ್ರಮಣ. ಸೊ ಇನ್ನು ಈ ಕ್ರೀಡೆಯ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇದು ಅಮೆರಿಕದ ಸ್ಪ್ರಿಂಗ್ ನಲ್ಲಿರುವ YMCA ತರಬೇತಿ ಶಾಲೆ ಶಿಕ್ಷಕರಾದಂತ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು 1891ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಕ್ರೀಡೆಯನ್ನ ಕಂಡುಹಿಡಿದ್ರು. ಅಲ್ಲಿ ಅದೇ ತರಬೇತಿ ಶಾಲೆಯ ದೈಹಿಕ ಶಿಕ್ಷಣದ ವಿಭಾಗದ ನಿರ್ದೇಶಕರಾದಂತ ಡಾಕ್ಟರ್ ಲೂಥರ್ ಗುಲಿಕ್ ಅವರ ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಈ ಕ್ರೀಡೆಯನ್ನ ರೂಪಿಸಲಾಯಿತು. ತೀವ್ರವಾದ ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯಂತಿರುವ ಒಳಾಂಗಣ ಕ್ರೀಡೆಯನ್ನು ಅಂದ್ರೆ ಅಮೆರಿಕದಲ್ಲಿ ಚಳಿಗಾಲದಲ್ಲಿ ಯಾವ ರೀತಿ ಚಳಿ ಬೀಳುತ್ತೆ ಅಂದ್ರೆ ಐಸ್ ಬೀಳ್ತಾ ಇರುತ್ತೆ, ಹಿಮ, ಗೊತ್ತಾಯ್ತಲ್ಲ. ನಮ್ಮಲ್ಲಿ ಹೆಂಗೆ ಮಳೆ ಬರ್ತಿರುತ್ತಲ್ಲ ಹಂಗೆ ಸ್ನೋ ಬೀಳ್ತಾ ಇರುತ್ತೆ, ಗೊತ್ತಾಯ್ತಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇಡೀ ವಾತಾವರಣ ಕೂಲ್ ಇದ್ದಂತ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ರಕ್ತದ ಚಲನೆ ವೇಗವಾಗಿರ್ತವುದಿಲ್ಲ, ಹೂಂತಿರ್ಲಿ ವೇಗವಾಗಿ ತಂಪು ಎಲ್ಲಿ ಕೂಲ್ ವಾತಾವರಣ ಇರುತ್ತೆ ನಮ್ಮ ದೇಹದಲ್ಲಿ ನಿಧಾನವಾಗಿರುತ್ತೆ, ಹೆಪ್ಪುಗಳಿರುತ್ತೆ, ಹೌದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳಾಗ್ತವೆ, ಹೌದಿಲ್ಲ. ಸೊ ಅವಾಗ ನಮ್ಮ ಬೀಳುತ್ತೆ. ನಮ್ಮಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಬಿಸಿಲು ಬೀಳುತ್ತೆ, ರಾತ್ರಿ ಚಳಿ ಬೀಳುತ್ತಿಲ್ಲ. ಸೊ ಹಂಗೆ ಅಲ್ಲಿ ಕೂಡ ಗೊತ್ತಿಲ್ಲ, ಅಂದ್ರೆ ನಮ್ಮಲ್ಲಿಗಿನ ಹೆಚ್ಚು ವಿಪರೀತವಾದಂತ ಚಳಿ ಬೀಳುತ್ತೆ, ಹೌದಿಲ್ಲ. ಸೊ ಮೊನ್ನೆ ಈಗ ನಮ್ಮ ದೇಶದ ಜಮ್ಮು ಕಾಶ್ಮೀರದಲ್ಲಿ 50 ವರ್ಷದ ಇತಿಹಾಸದಲ್ಲೇ
ಬಿದ್ದಿಲ್ಲ ಅಂತ ಚಳಿ ಮತ್ತೆ ಬಿದ್ದಿದ್ದು ಜಮ್ಮು ಕಾಶ್ಮೀರ ಏನ -8.0 ಡಿಗ್ರಿ ಗೊತ್ತಿಲ್ಲ. ಆ ಚಳಿ ಬಿದ್ದ ಮನುಷ್ಯರು ತಡ್ಕೊಳಂಗಿಲ್ಲ. ಎಲ್ಲ ರೋಡ್ ಮೇಲೆಲ್ಲ ಬರೀ ಐಸ್ ಇರುತ್ತೆ, ಮನೆ ಮೇಲೆಲ್ಲ ಐಸು, ಸರೋವರಗಳು ಇರ್ತಾವಲ್ಲ ಅವೆಲ್ಲ ಕೆಂಪು ಗಟ್ಟಿ ಮಂಜುಗಡ್ಡೆ ಆಗಿರ್ತಾರೆ ಗೊತ್ತಿಲ್ಲ. ಆಮೇಲೆ ಮನೆಯೊಳಗೆ ನಲ್ಲಿ ನೀರು ಬರ್ತಿರ್ತಾವಲ್ಲ, ಸೊ ಅಲ್ಲೇ ಪೈಪ್ನಾಗೆ ಐಸ್ ಆದಂಗೆ ಇರುತ್ತೆ, ನೀರೇ ಬರಲ್ಲ. ನೀವು ಆಶ್ಚರ್ಯ ಬನ್ನಿ ಇವಳಿಗೆ ಹಿಮಾಲಯ ಪರ್ವತದಲ್ಲಿ ಏನ್ ನಮ್ಮ ಸೈನಿಕರು ಬಾರ್ಡರ್ ಇರ್ತಾರಲ್ಲ ಅವ್ರಿಗೆ ಅವ್ರು ಸೇವೆ ಸಲ್ಲಿಸ್ತಿರ್ತಾರಲ್ಲ, ಅವ್ರು ಬಿಡ್ಲಿಕ್ಕೆ ನೀರು ಸಹಿತ ಸಿಗಂಗಿಲ್ಲ, ನೀರು ಸಹಿತ ಸಿಗಂಗಿಲ್ಲ. ಅವ್ರೇನ್ ಮಾಡ್ಬೇಕು ಅಂದ್ರೆ ಐಸನ್ನ ಏನು ಅದು ಕಾಸ್ಕೊಂಡು ಗೊತ್ತಿಲ್ಲ ಏನು ನಿಮ್ ಗಟ್ಟ ಮೇಲೆ ಕಾಸ್ಕೊಂಡು ಕುಡಿಬೇಕು. ನೀರು ಸಹಿತ ಸಿಗಂಗಿಲ್ಲ. ನಾವಿಲ್ಲಿ ಆರಾಮಾಗಿ ಪಾಪ ಅವ್ರು ಎಷ್ಟು ಕಷ್ಟದಲ್ಲಿ ಇರ್ತಾರೆ. ಆ ಮಂಜುಗಡ್ಡಿ ಮೇಲೆ ಮಲಗಬೇಕು ಅವ್ರ. ಮಂಜುಗಡ್ಡಿ ಮೇಲೆ ಟೆಂಟ್ ಹಾಕೊಂಡಿರ್ತಾರೆ, ಮಂಜುಗಡ್ಡೆಗೆ ನೀವು ಒಂದು ದಿನ ಒಂದು ಗಂಟೆನೇ ಇರಂಗಿಲ್ಲ. ಅದಕ್ಕೆ ಹೊಗೆ ಬಿಡ್ತೀವಿ ಹಂಗೆ ಹಿಂಗೆ ಅಲ್ಲೇ ನಿಂತಿರ್ತೀವಿ. ವಿಜಯ್ ತಿಂಗ್ ಹಿಂಗೆ ನಿಂತಿರ್ತಾರೆ. ಇಂಥ ಇನ್ನೊಂದು ಅಂದ್ರೆ ಅವ್ರಿಗೆ ಒಳ್ಳೆ ಅಂತ ಬಟ್ಟೆಗಳನ್ನು ಕೊಟ್ಟಿರ್ತಾರೆ, ಶೂ ಕೂಡ ಅಂತ ಬರ್ತಾರೆ. ಅವ್ರ ದೇವನ ಬೆಚ್ಚಗೆ ಇರತಕ್ಕಂಥ ಬಟ್ಟೆಗಳು, ಶೂ, ಕ್ಯಾಪು, ಆಮೇಲೆ ಅವ್ರು ಸೇವಿಸ್ತಕ್ಕಂಥ ಆಹಾರ ಗೊತ್ತಿಲ್ಲ, ಮಾಂಸಾಹಾರಿ ಆಹಾರ ಕೊಡ್ತಾರೆ. ಮತ್ತೆ ಅವರಿಗೆ ಅಲ್ಲಿ ಮದ್ಯವನ್ನು ಕೂಡ ಕೊಡ್ತಾರೆ, ಸರ್ಕಾರನೇ ಕೊಡ್ತಾರೆ ಮದ್ಯವನ್ನು. ಯಾಕಂದ್ರೆ ಅವರು ಆ ಒತ್ತಡಕ್ಕೆ ಅದು ಕುಡಿಲೇಬೇಕು, ಅವ್ರಿಗೆ ಸ್ಮೋಕ್ ಮಾಡ್ಬೇಕು, ಇಲ್ಲ ಬದುಕೋದ್ ಕಷ್ಟ. ನೀವು 24 ಗಂಟೆನೂ ಐಸ್ನೊಳಗೆ ಇರೋಕ್ಕಾಗತ್ತ ಮನುಷ್ಯ? ಅದಕ್ಕೋಸ್ಕರ ಅದು ನಮ್ಮ ಬಾಡಿನ ಅದಕ್ಕೆ ನಮ್ಮ ಬಾಡಿ ಉಟ್ಕೋಬೇಕಲ್ಲ, ಅದಕ್ಕೋಸ್ಕರ ಹಿಂಗಾಗಿ ಅವ್ರಿಗೆ ಏನೋ ಒಳ್ಳೆ ಚಳಿ ಬಾಡಿ ಕೂಲ್ ಆಗಬಾರ್ದು, ಇಂಥ ಚಳಿ ಹಾಕಬಾರ್ದು ಅಂತ ಬಟ್ಟೆ, ಕ್ಯಾಪು, ಶೂ ಅಂತ ಬರ್ತವೆ. ಅವ್ರು ಸೇವಿಸ್ತಕ್ಕಂಥ ಆಹಾರ ಮಾಂಸಾಹಾರಿನ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಏನಮ್ಮ ಸಸ್ಯಾಹಾರಿ ಗೊತ್ತಾಯ್ತಾ? ಮತ್ತೆ ಸರ್ಕಾರನೇ ಅವ್ರಿಗಲ್ಲೇ ಏನ್ ಕೊಡುತ್ತೆ ಅಂದ್ರೆ ಸಿಗರೇಟ್ ಕೊಡುತ್ತೆ, ಡ್ರಿಂಕ್ಸ್ ಮಾಡಿ ಮದ್ಯವನ್ನು ಕೊಡುತ್ತೆ. ಮಾತ್ರ ಅನಿವಾರ್ಯ ಅದಾವ ಈ ಪರಿಸ್ಥಿತಿಗೆ ಅವ್ರನ್ನ ಮಾಡ್ಲೇಬೇಕು, ಇಲ್ಲಾಂದ್ರೆ ಬದುಕದೇ ಕಷ್ಟ ಅದು. ಯಾಕಂದ್ರೆ ನಮ್ಮ ಬಾಡಿ ಹೀಟ್ ಮಾಡ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಹಗುಲು ರಾತ್ರಿ ಬರೀ ಚಳಿಯೊಳಗೆ ಮನುಷ್ಯ ಹೆಂಗಿರಕ್ಕೆ ಸಾಧ್ಯ? ಹೌದಿಲ್ಲ? ಸೊ ಅದನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಅವು ಅನಿವಾರ್ಯ. ಸರ್ಕಾರ ಹಿಂಗಾಗಿ ಸೈನಿಕರಿಗೆ ತಿಂಗಳಿಗೆ ಇಷ್ಟು ಏನೋ ಲೀಟರ್ ಅದ್ರ ಇಷ್ಟು ml ಅವರು ಮದ್ಯವನ್ನು ಪ್ರತಿನಿತ್ಯ ಮದ್ಯವನ್ನು ಸೇವಿಸಲೇಬೇಕು. ಗೊತ್ತಿಲ್ಲ ಅವ್ರು ಕೆಲವೊಬ್ಬರಿಗೆ ಅಭ್ಯಾಸಗಳಿಲ್ಲ, ಅಂದ್ರೆ ಏನು ಮಾಡಕ್ಕಾಗಲ್ಲ. ಹೌದಿಲ್ಲ? ಯಾರಿಗೆ ಅದು ಇರುತ್ತೋ ಅದು ಆಟೋಮೆಟಿಕ್ ಅಲ್ಲಿ ಹೋದ್ಮೇಲೆ ಅದು ಇದಾಗುತ್ತೆ, ಆ ಒಂದು ವಾತಾವರಣಕ್ಕೆ ತಗೊಳ್ಳೇಬೇಕು, ಅದು ಇಲ್ಲ ಕಷ್ಟ ಇದೆ. ಸೊ ಹೀಗೆ ಅಮೇರಿಕಾ ದೇಶದಲ್ಲಿ ಕೂಡ ವಿಪರೀತವಾದಂತ ಹೆಣ್ಮಕ್ಳನ್ನ ಅಂತ ಬರೀ ಗಂಡ್ಮಕ್ಳು ಮಾತ್ರ ಅವರು ಇರ್ತಾರೆ, ಮಿಲಿಟರಿ ಅವರು ಇದ್ದಾರೆ. ಅಂದ್ರೆ ಎಲ್ಲಿ ಇದ್ದು ಅವರಿಗೆ ರಕ್ಷಣೆ ಇರ್ತಕ್ಕಂಥ ಜಾಗ ಇಲ್ಲ, ಅಲ್ಲಿ ಮಾತ್ರ ಅಂತ ಜಾಗದಲ್ಲಿ ಅವ್ರು ಸ್ತ್ರೀಯರು ಹೆಣ್ಮಕ್ಳು ಗೊತ್ತಾಯ್ತಲ್ಲ. ಡೇಂಜರಸ್ ಇರ್ತಕ್ಕಂಥ ಪ್ಲೇಸ್ಗೆ ಇನ್ನ ಚಳಿ ಕಡಿಮೆ ಇರ್ತಕ್ಕಂಥದ್ದು ಅಂತ ಸ್ಥಳದಲ್ಲಿ ಅವರಿಗೆ ಡ್ಯೂಟಿ ಅಲಾಟ್ ಮಾಡಿರ್ತಾರೆ. ಏನೋ ಆಮೇಲೆ ರಾತ್ರಿ ಡ್ಯೂಟಿ ಹಾಕಂಗಿಲ್ಲ ಅವರಿಗೆ, ಬೆಳಿಗ್ಗೆಯಿಂದ ಸಾಯಂಕಾಲ ಗೊತ್ತಿಲ್ಲ. ತಾವು ಮಿಲಿಟರಿ ಅಂದ್ರೆ ಏನು 8 hours ಬಾರ್ಡರ್ ಅನ್ನ ಕಾಯದವರು, 24 ಗಂಟೆನೂ ಅಲ್ಲೇ ಇರಂಗಿಲ್ಲ. 3 ಬ್ಯಾಚ್ ಮಾಡಿರ್ತಾರೆ. ಏನೋ 8 ಗಂಟೆ ಒಂದು ಬ್ಯಾಚು, ಮತ್ತೆ 8 ಗಂಟೆ ಒಂದು ಬ್ಯಾಚು, ಮತ್ತೆ ಹೀಗೆ 3 ಬ್ಯಾಚ್ ಮಾಡಿರ್ತಾರೆ ಗೊತ್ತಾಯ್ತಾ? ಅದು ಡ್ಯೂಟಿ ಒಮ್ಮೆ ನೈಟು ಬರ್ಬೋದು ಅಥವಾ ಡೇ ಬರ್ಬೋದು. ಅದು ಯಾವಾಗ ಬಂದಿರುತ್ತೆ ಅವಾಗ ಹೋಗಿ 8 ತಾಸು ಡ್ಯೂಟಿ ಮಾಡಿ ಬರ್ಬೇಕಷ್ಟೇ. 24 ಗಂಟೆನ ಪಾಪ ಅವ್ರದೇ ಒಬ್ಬರೇ ಕಾಯಲ್ಲ, ಶಿಫ್ಟ್ ಮಾಡ್ತಾರೆ, 3 ಬ್ಯಾಚ್ ಮಾಡ್ತಾರೆ. ಅವತ್ತೇನ ಒಬ್ಬ ಮನುಷ್ಯ 8 ಗಂಟೆ ಕೆಲಸ ಮಾಡ್ತಾರೆ ಗೊತ್ತಾಯ್ತಲ್ಲ. ನಾವು ಹೊಲ್ದಾಗ ಮಾಡ್ತೀವಿ, ಅಲ್ಲಿ ಅವ್ರ ಬಾರ್ಡರ್ ಯಾರಾದ್ರೂ ಉಗ್ರವಾದಿಗಳು ಬಂದ್ರೆ ಅಲ್ಲೇ ಮಠ ಅಷ್ಟು ಪವರ್ ಇರುತ್ತೆ ಅವ್ರಿಗೆ. ಆಮೇಲೆ ಅವ್ರಿಗೆ ಕೇಳಿ ಗಮ್ ಅನ್ಸಂಗಿಲ್ಲ, ಉಗ್ರ ಕಣ್ಣ ಗಮ್ ಅನ್ಸ್ಬಿಡ್ತಾರೆ.
ಇನ್ನು ಅಂದ್ರೆ ಅಲ್ಲಿ ಪಾಯಿಂಟ್ಗಳನ್ನು ಮಾಡಿರ್ತಾರೆ ಗೊತ್ತಿದ್ದಲ್ಲ, ಅಲ್ಲಿ ಬಾರ್ಡ್ರಿಗೆ ಒಂದೊಂದು ಪಾಯಿಂಟಿಗೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಇದಕ್ಕೆ ಎಷ್ಟು ಬಾಡಿ ತರಲೇಬೇಕು ಅಂತೇಳಿ. ಅಲ್ಲಿ ಹೇಳ್ತೀನಿಲ್ಲ, ಮಿನಿಮಮ್ ಇಷ್ಟು ಎಲ್ಲರೂ ಹುಡುಗಿ ಹೊಡ್ಕೊಂಡು ಅವ್ರಿಗೆ ಇದು ಕೊಟ್ಟಿದ್ದಾರಪ್ಪ, ಟಾರ್ಗೆಟ್ ಕೊಟ್ಟಿದ್ದಾರೆ, ಮಿನಿಮಮ್ 2-3 ಬಾಡಿ ತರಲೇಬೇಕು ನೀನು. ಹಂಗೆ ಉಗ್ರ ಮೇಲೆ ಎಲ್ಲೇ ಕಣ್ಲೆ ಅದೇ ಶೂಟ್ ಮಾಡಿ ಯಾಕಂಡು ಬರ್ತಾ ಇರೋದೆ. ಅಲ್ಲಮ್ಮ, ಶೂಟ್ ಮಾಡಿ ಸತ್ ಮೇಲೆ ಎಳ್ಕೊಂಬರೋದು ಬಾಡಿನ. ಶಿವಂತ ಸಿಕ್ಕರೆ ಎಳ್ಕೊಂಬರುತ್ತೆ. ಈಗ ಅವರು ಇವ್ರ ಕಡೆ ಅವರು ಸುಮ್ಮನೆ ಇರಂಗಿಲ್ಲ, ಅವ್ರ ಕಡೆಗೂ ಇರ್ತವೆ ವೆಪನ್ಸ್ ಗೊತ್ತಿಲ್ಲ. ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇವ್ರು ಮಾಡ್ತಾರೆ, ಅವ್ರು ಅಟ್ಯಾಕ್ ಮಾಡೋದ್ರೊಳಗೆ ಇವ್ರು ಏನ್ ಮಾಡ್ತಾರೆ, ಶೂಟ್ ಮಾಡಿ ಬಾಡಿ ತಂದು ಅಲ್ಲಿ ಸುಡೋದು ಗೊತ್ತೈತೆ. ಹೌದು. ಸೊ ಹೀಗೆ ಅಲ್ಲಿ ಚಳಿಗಾಲದಲ್ಲಿ ಫುಟ್ಬಾಲ್ ಅನ್ನು ಆಡ್ತಿದ್ರು, ಅದರ ಬದಲಾಗಿ ಇವತ್ತು ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನ ಆಡೋದ್ರಿಂದ ನಮ್ಗೆ ಏನಿರುತ್ತೆ ಅಂದ್ರೆ ನಮ್ಮ ಬಾಡಿ ಕಂಟಿನ್ಯೂಸ್ ಆಗಿ ಓಡ್ತಾ ಇರೋದ್ರಿಂದ ಏನಿರುತ್ತೆ, ನಮ್ಮ ದೇಹದಲ್ಲಿ ಉಷ್ಣ ಉತ್ಪತ್ತಿ ಆಗುತ್ತೆ, ವಾರ್ಮ್ ಆಗಿ ಬಾಡಿ ವಾರ್ಮ್ ಅಪ್ ಗೊತ್ತಿಲ್ಲ. ಸೊ ಬಾಡಿ ವಾರ್ಮ್ ಅಪ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇರುತ್ತೆ ಏನು ಈಸಿಯಾಗಿ ಚಲನೆ ಆಗುತ್ತೆ. ಇನ್ನು ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಗಮನಿಸಿಕೊಂಡು ನೈಸ್ಮಿತ್ರ ಅವರು ಬಾಸ್ಕೆಟ್ ಬಾಲ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದರು. ಸೊ 4 ಗೋಡೆಗಳ ಮಧ್ಯೆ ಈ ಒಂದು ಆಟವನ್ನ ಆಡಬೇಕು. ಆಡೋದ್ರಿಂದ ಏನಾಗುತ್ತೆ, ಅವರ ದೇಹ ಪುಷ್ಟವಾಗಿರುತ್ತೆ ಅಂತಕ್ಕಂಥದ್ದು. ಇದರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದಲ್ಲಿ, 10 ಅಡಿ ಅಂದ್ರೆ ಅಷ್ಟು ಬರುತ್ತೆ, ಒಂದು ಪಿಚ್ ಹಣ್ಣಿನ ಬುಟ್ಟಿಯನ್ನ ಮಳೆ ಒಳಗೆ ಫಿಕ್ಸ್ ಮಾಡಿರ್ತಾರೆ. ಬಂದು ಏನ್ ಮಾಡೋದು, ಬಾಲ್ ಅನ್ನ ಆ ಬುಟ್ಟಿ ಒಳಗೆ ಹಾಕೋದು. ಗೊತ್ತಿಲ್ಲ, 2 ತಂಡಗಳಿರ್ತವೆ. ಸೊ ಪ್ರಾರಂಭದಲ್ಲಿ ಏನಂದ್ರೆ ಒಂದು ತಂಡದಲ್ಲಿ 9 ಜನ ಆಟಗಾರ ಇರ್ತಾರೆ. ಈ ಕಡೆ 9, ಆ ಕಡೆ 9 ಆಟಗಾರ ಇರ್ತಿದ್ರು. ಸೊ ಅದೇನಾಯ್ತು ಅಂದ್ರೆ ತದನಂತರ ಅದರಲ್ಲಿ ಬದಲಾವಣೆಯಾಗಿ ಏನಂದ್ರೆ 5 ತಂಡದ ಆಟಗಾರನ್ನ ಮಾಡಿಸ್ತಾರೆ. ಇನ್ನು ಸೊ ನೈಸ್ಮಿತ್ರ ಅವರು ತಾವು ಆವಿಷ್ಕಾರಗೊಳಿಸಿರುವ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದ್ರು. ಅವರಿಗೆ ಅವರು ಕಂಡುಹಿಡಿದಂತ ಕ್ರೀಡೆಯ ಬಗ್ಗೆ, ಈ ಕ್ರೀಡೆ ಅಷ್ಟೊಂದು ಪ್ರಚಲಿತವಾಗುತ್ತೋ ಇಲ್ಲೋ ಅಂತಿದ್ರು ಪ್ರಾರಂಭದಲ್ಲಿ ಅವರಿಗೆ ಸಂಶಯವಿತ್ತು. ತದನಂತರ ಈ ಕ್ರೀಡೆಗೆ ಬಾಸ್ಕೆಟ್ ಬಾಲ್ ಎಂದು ಹೆಸರಿಸಿದರು. ಪ್ರಥಮ ಬಾರಿ ಅಧಿಕೃತವಾಗಿ ಪಂದ್ಯಾಟವನ್ನು 1892ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು. ಈ 9 ಆಟಗಾರರನ್ನು ಒಳಗೊಂಡ 2 ತಂಡಗಳನ್ನು ಮಾಡಿ ಅಂದಿನ ನಿಯಮಗಳನ್ನು ಅನುಸರಿಸಿ ನಡೆದ ಈ ಪಂದ್ಯಾಟವು 1-0 ಅಂಕಗಳೊಂದಿಗೆ ಕೊನೆಗೊಂಡಿತು. ಸೊ ಪ್ರಾರಂಭದಲ್ಲಿ ಒಂದು ತಂಡದಲ್ಲಿ 9, ಇನ್ನೊಂದು ತಂಡದಲ್ಲಿ 9 ಜನ, ಹೀಗೆ ಆಟ ಪ್ರಾರಂಭವಾಯಿತು. ಸೊ ಅವಾಗ ಏನಾಯ್ತು ಅಂದ್ರೆ 1-0 ಅಂದ್ರೆ ಯಾವುದೋ ಒಂದು ತಂಡ 1 ಅಂಕಗಳನ್ನು ಪಡೆದು, ಇನ್ನೊಂದು ತಂಡ ಯಾವ್ದು ಅಂಕಗಳನ್ನ ಪಡೆಯಲಿಕ್ಕೆ ಆಗಲಿ 0 ಅಂಕವನ್ನು ಪಡೆದುಕೊಂಡು ಒಂದು ತಂಡ ವಿಜೇತ ತಂಡವಾಯಿತು. ಆಮೇಲೆ ಪ್ರಥಮವಾಗಿ 1938ರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ತು. 1938ರಲ್ಲಿ ಮಹಾವಿದ್ಯಾಲಯಗಳಂದ್ರೆ ಯಾವ್ದಂತೀವಿ ನಾವು, ಮಹಾವಿದ್ಯಾಲಯಗಳು ಅಂತ ಯಾವ, ನಾವೀಗ ಪ್ರೈಮರಿ ಸ್ಕೂಲ್ಗಳಿಗೆ ಪ್ರಾಥಮಿಕ ಶಾಲೆಗಳು ಅಂತ ಕರಿತೀವಿ, ಹೈಸ್ಕೂಲ್ಗಳಿಗೆ ಪ್ರೌಢಶಾಲೆ, PU ಕಾಲೇಜುಗಳಿಗೆ ಪದವಿ ಪೂರ್ವ ಶಿಕ್ಷಣ ಅಂತ ಕರಿತೀವಿ. ಮಹಾವಿದ್ಯಾಲಯಗಳಂದ್ರೆ ಕಾಲೇಜ್, PUC ಪಾಸ್ ಆದ್ಮೇಲೆ ನಾನೇನು ಡಿಗ್ರಿ ಸೇರ್ತೀವಲ್ಲ, BA1, BA2, BA3, ಅವ್ರು ನಾವು ಮಹಾವಿದ್ಯಾಲಯ ಅಂತ ಕರಿತೀವಿ. ಸೊ ಅಲ್ಲಿ ಅಮೆರಿಕದಲ್ಲಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜ್ಗಳ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಾರೆ 1938ರಲ್ಲಿ. ನ್ಯಾಷನಲ್ ಕಾಲೇಜಿಯೇಟ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅವರ ಪಂದ್ಯಾವಳಿಗೆ ಆ ಸಮಯದಲ್ಲಿ ಪ್ರಾರಂಭವಾದವು. ನ್ಯಾಷನಲ್ ಬಾಸ್ಕೆಟ್ ಬಾಲ್ ಅಸೋಸಿಯೇಷನ್ 1946 ಅಮೆರಿಕದಲ್ಲಿ ರಚನೆ ಆಯಿತು. 1946 ಅಂದ್ರೆ ಅಮೆರಿಕದಲ್ಲಿ ಒಂದು ಬಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಅಂತೇಳಿ ಒಂದು ರಚನೆ ಮಾಡ್ಕೊಂತಾರೆ. ಸೊ ಅವ್ರ ಮುಖಾಂತರ ಈ ಒಂದು ಸ್ಪರ್ಧೆಗಳನ್ನ ಸಂಘಟನೆ ಮಾಡುವುದು, ಆಮೇಲೆ ಅದರಲ್ಲಿ ವಿಜೇತರಾದಂತಹ ಬಹುಮಾನಗಳನ್ನು ಕೊಡುವುದು, ಮತ್ತು ಏನಾದರೂ ಆ
ಆಟದಲ್ಲಿ ನಿಯಮಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಇದರ ಗಮನಕ್ಕೆ ತರುವುದು. ಇನ್ನು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು 1936 ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಗೊಳಿಸಲಾಯಿತು. ಏನು 1936 ಬರ್ಲಿನ್ ದೇಶ ಅಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದಿತ್ತು. ನಿಮಗೆ ಈ ಹಿಂದೆ ಹೇಳಿದ್ವಿ ನಾವು ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೀತವೆ? ಒಲಿಂಪಿಕ್ ಕ್ರೀಡೆಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತವೆ. ಸೊ ಹಾಗೆ 1936ರಲ್ಲಿ ಬರ್ಲಿನ್ ಅಂತಕ್ಕಂಥ ಒಂದು ನಗರದಲ್ಲಿ ನಡೀತಾ ಇತ್ತು. ಅಲ್ಲಿ ಮೊಟ್ಟ ಮೊದಲು ಈ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ ಸೇರ್ಪಡೆ ಮಾಡಿದ್ರು. ಸೊ ಬಾಸ್ಕೆಟ್ಬಾಲ್ ಅಂಕಣದ ಪರಿಚಯ ಫಿಬಾ ಸಂಘಟನೆ ಪ್ರಕಾರ ನಿಯಮಬದ್ಧ ಬಾಸ್ಕೆಟ್ಬಾಲ್ ಆಟದ ಅಂಕಣ ಚಿತ್ರದಲ್ಲಿರುತ್ತೆ, ಐತಾಕಾರದಲ್ಲಿ ಕೊಟ್ಟಿದ್ದಾರೆ ಚಿತ್ರ ನೋಡೋದು, ಐತಾಕಾರದಲ್ಲಿದೆ. ಆಮೇಲೆ ಅಂಕಣದ ಪ್ರಮುಖಗಳ ಹೆಸರುಗಳನ್ನು ನೀಡಲಾಗಿದೆ. ಬಾಸ್ಕೆಟ್ಬಾಲ್ ಅಂಕಣದ ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್ ಅಗಲ. ಇಲ್ಲ ನೋಡು, ಅಂಕಣದ ಗೆರೆಗಳಿದಾವಲ್ಲ ಇವೆಲ್ಲ ಇದನ್ನು 5 ಸೆಂಟಿಮೀಟರ್ ಎಷ್ಟಾಯ್ತು? 26 ಸರ್. 5 ಸೆಂಟಿಮೀಟರ್ ಅಗಲ ಇರಬೇಕು. ಈ ಕಡೆ ಇರ್ತದೆ. ಆಮೇಲೆ ಅಂಕಣದ 2 ತುದಿಗಳಲ್ಲಿ ರಿಂಗ್ ನೆಟ್ ಒಳಗೊಂಡ ಹಿಂಭಾಗದಲ್ಲಿ ಏನು ಇಲ್ಲಿ ಕೂಡ ಇಲ್ಲಿದೆ. ಇಲ್ಲಿ ಕೂಡ ಏನೋ ಒಂದು ಹಲಿಗೆ ಇರುತ್ತೆ, ಅದಕ್ಕೆ ನಾವು ಏನ್ ಮಾಡ್ತೀವಿ, ರಿಂಗನ್ನ ಜೋಡಿಸಿರ್ತೀವಿ. 2 ಕಡೆ ಇರುತ್ತೆ, ಗೊತ್ತಿಲ್ಲ. ಈ ಕಡೆ ಬೋರ್ಡ್ ಇರುತ್ತೆ, ಆ ಕಡೆ ಒಂದು ಬೋರ್ಡ್, ಗೊತ್ತಿಲ್ಲ. ಉದಾಹರಣೆಗೆ ಈಗ ಎ ಮತ್ತು ಬಿ ಅಂತೇಳಿ 2 ತಂಡಗಳಿರ್ತವೆ. ಎ ತಂಡದವರಿಗೆ ಅಂಕಗಳು ಸಿಗಬೇಕಾದ್ರೆ ಅವ್ರು ಎಲ್ಲಿ ಬಾಲ್ ಅನ್ನ ಬಾಸ್ಕೆಟ್ ಮಾಡ್ಬೇಕು, ಶೂಟ್ ಮಾಡ್ಬೇಕು. ಈಗ ಈ ಭಾಗದಲ್ಲಿ ಎ ತಂಡದವರು ಆಡ್ತಾ ಇದ್ದಾರೆ, ಈ ಭಾಗದಲ್ಲಿ ಬಿ ತಂಡದವರು ಆಡ್ತಾ ಇದ್ದಾರೆ. ಈಗ ಎ ತಂಡದವರಿಗೆ ಅಂಕಗಳು ಸಿಗಬೇಕಾದ್ರೆ ಬಾಲ್ ಅನ್ನ ಅಲ್ಲೇ ಏನ್ ಮಾಡ್ಬೇಕು, ಹೋಗಿ ರಿಂಗ್ ಒಳಗೆ ಹಾಕ್ಬೇಕು, ಅಂದ್ರೆ ಮಾತ್ರ ಅಂಕಗಳು ಸಿಗ್ತವೆ. ಇನ್ನು ನೆಲದ ರಿಂಗ್ ಮೇಲ್ಭಾಗಕ್ಕೆ ಇದು 3.05 ಮೀಟರ್ ಇದೆ. ರಿಂಗ್ ಎಲ್ಲಿ ಇರ್ಬೇಕಂದ್ರೆ ಎಷ್ಟು? 3 ಮೀಟರ್ 5 ಸೆಂಟಿಮೀಟರ್ ಎತ್ತರದಲ್ಲಿ ಇರ್ಬೇಕದು ರಿಂಗು, ಗೊತ್ತಾಯ್ತಾ? ಇದು ಅದೇ ಎತ್ತರ ಇರುತ್ತೆ ಅದು ರಿಂಗು, ಗೊತ್ತಾಯ್ತಿಲ್ಲ? ಅದು ಜಂಪ್ ಮಾಡಿ ಹಾಕ್ಬೇಕು, ಜಂಪ್ ಮಾಡಿ ಹಾಕ್ಬೇಕು. ವಿಶೇಷವಾಗಿ ನೋಡಿ, ಬಾಸ್ಕೆಟ್ಬಾಲ್ ಆಟಕ್ಕಂತ ಕ್ರೀಡಾಪಟುಗಳು ಎಷ್ಟಿರ್ತಾರೆ ಅಂದ್ರೆ 7-7.5 ಫೀಟ್ ಇರ್ತಾರೆ, ಗೊತ್ತಿಲ್ಲ? 7-8 ಫೀಟ್ ಹೈಟ್ ಇರ್ತಾರೆ. ಜಂಪ್ ಮಾಡಿ ಹಿಂಗಿರ್ತವ್ರೆ, ಜಂಪ್ ಮಾಡಿ ಹಿಂಗೆ ಇರ್ತಾರೆ, ಅಷ್ಟು ಹೈಟ್ ಇರ್ತಾರೆ. 7ರಿಂದ 8 ಫೀಟ್ ಹೈಟ್ ಇರ್ತಾರೆ, ಗೊತ್ತಾಯ್ತಾ? ಸೊ ಸಾಮಾನ್ಯವಾಗಿ ಈ ಒಂದು ಕ್ರೀಡೆಯನ್ನ ಎತ್ತರ ಇರ್ತಕ್ಕಂಥ ಆಡ್ತಾರೆ. ಏನು ಹೈಟ್ ಕಡಿಮೆ ಇರೋದ್ರಿಗೆ ಜಿಗಿದು ಹಾಕಲು ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಇದು ಜನನು ಸಿಕ್ಕಾಪಟ್ಟೆ ಇಟ್ಟಿರ್ತಾರೆ. ಹೆಂಗಿದ್ದಾರೆ ಅಂದ್ರೆ, ಸೊ ಅಲ್ಲಿ ರಿಂಗ್ ಇಲ್ಲಿದ ರಿಂಗ್ ಅಲ್ಲಿದೆ ಅಂದ್ರೆ ಗೊತ್ತಿಲ್ಲ. ಸೊ ಹಿಂಗ್ ಬೀಸಿದ ಸೀದ ರಿಂಗ್ ಒಳಗೆ ಬಿಡ್ಬೇಕು, ಅಷ್ಟು ಪರ್ಫೆಕ್ಟ್ ಆಗಿ ಆಗ್ತದೆ, ಗೊತ್ತಿಲ್ಲ? ನಿಮಗೆ ಅಮೇರಿಕ, ರಷ್ಯಾ, ಜಪಾನ್, ಇಂಗ್ಲೆಂಡ್ ಅಲ್ಲೆಲ್ಲ ಏನು ಬಾಸ್ಕೆಟ್ಬಾಲ್ ಆಡ್ತಕ್ಕಂಥ ಕ್ರೀಡಾಪಟುಗಳು ಕೋಟಿ ಗಂಟಲೆ ಸಂಪಾದನೆ ಮಾಡಿದ್ದಾರೆ. ಏನೋ ಕೋಟಿ ಗಂಟಲೆ ಸಂಪಾದನೆ. ಅವ್ರ ಮ್ಯಾಚ್ ನೋಡ್ರಿ, ಟಿವಿ ನೋಡ್ರಿ, ಮ್ಯಾಚ್ ಆಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕೊಳ್ಳೊಳಗೆ ಗೋಲ್ಡನ್ ಮೇಲೆ ಅವೆಲ್ಲ ಏನು 5-10 ತೊಲೆ ಚೈನ್ಗಳು ಇರ್ತವೆ. ಅಷ್ಟು 5-10 ತೊಲೆ ಚೈನ್ಗಳನ್ನ ಹಾಕೊಂಡು ನಮ್ಮ ದೇಶದಲ್ಲಿ ನೋಡಿದ್ರೆ ಕ್ರಿಕೆಟ್ ನೋಡ್ತಿಲ್ಲ ಅವೆಲ್ಲ ಚೈನ್ಗಳು ಹಾಕೊಂಡಿರ್ತಾರಲ್ಲ, ಅವೆಲ್ಲ 10 ತೊಲೆ ಚೈನ್ಗಳು ಅಂತ ಎಷ್ಟೋ ಇರ್ತವೆ. ಕ್ರೀಡೆ ಆಟಕ್ಕಂಥ ಕ್ರೀಡಾಪಟುಗಳು ಹೆಚ್ಚು ಶ್ರೀಮಂತರಾಗಿರ್ತಾರೆ. ಆಮೇಲೆ ಇದರಲ್ಲಿ ಬರ್ತಕ್ಕಂಥವು ಸಲಕರಣೆಗಳು, ಅಂದ್ರೆ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ ಆಡ್ಲಿಕ್ಕೆ ಏನೇನು ಸಲಕರಣೆಗಳನ್ನು ಬಳಸ್ತೀವಿ ಅನ್ನೋದಾದ್ರೆ, ಚೆಂಡು ಗೋಲಾಕಾರವಾಗಿರಬೇಕು, ಪೂರ್ತಿ ಅದು ಗೋಲಾಕಾರವಾಗಿರಬೇಕು. ಯಾವ ಬಣ್ಣದ ಇರ್ಬೇಕಂತ ಇರುತ್ತೆ? ಆರೆಂಜ್, ಕಿತ್ತಳೆ ಬಣ್ಣದ್ದೇ ಇರಬೇಕು. ಇಲ್ಲಿ
18 ವರ್ಷ ಮೇಲ್ಪಟ್ಟವ್ರು ಇರ್ತಾರಲ್ಲ ಅವರಿಗೆ ಬಾಲಿನ ಸುತ್ತಳತೆ ಸ್ವಲ್ಪ ದೊಡ್ಡದಾಗಿದೆ, ಗೊತ್ತಾಯ್ತಲ್ಲ ಏನಮ್ಮ? ಈ ಬಾಲಕರಿಗೆ ಅದರ ಸುತ್ತಳತೆ ಸ್ವಲ್ಪ ಕಡಿಮೆ ಇರುತ್ತೆ. ಚೆಂಡು ಗೋಲಕರವಿದ್ದು ಚರ್ಮ ಅಥವಾ ರಬ್ಬರಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಚೆಂಡಿನೊಳಗಿನ ಗಾಳಿಯ ಒತ್ತಡವನ್ನು ಪರೀಕ್ಷಿಸುವುದು ಅದನ್ನು ಸುಮಾರು 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದರ ಕೆಳಭಾಗವು 1.20 ಮೀಟರ್ಸ್ 1.4 ಮೀಟರ್ನಷ್ಟು ಎತ್ತರಕ್ಕೆ ಪುಟಿಯಬೇಕು. ನೋಡಿ, ಬಾಲನ್ನ ನಾವು 1.80 ಮೀಟರ್ ಇಷ್ಟು ಬರುತ್ತೆ, ಹಿಂಗ್ ಬಿಟ್ಟಿವೆ ಅಂದ್ರೆ ಅದೆಷ್ಟಿರ್ಬೇಕಂದ್ರೆ 1.20 ಮೀಟರ್ ಅಂದ್ರೆ ಅದೇ ಇಷ್ಟೇ ಆಗುತ್ತೆ. ಸೊ ಬಾಲನ್ನ ಬಿಟ್ಟಿದ್ರೆ ಏನು ಅದು ಮುಟ್ಟುದು 1.20 ಮೀಟರ್ ಇಂದ 1.40 ಮೀಟರ್ ಅಷ್ಟು ಪುಟಿಬೇಕು. ಅಂದ್ರೆ ಅದು ಅಧಿಕೃತವಾದಲ್ಲ. ಆ ಬಾಲನ್ನ ಆಡಲಿಕ್ಕೆ ನಾವು ಉಪಯೋಗಿಸಬೇಕು, ಗೊತ್ತಿಲ್ಲ ಅಷ್ಟು ಹವ ಇರ್ಬೇಕು ಅದರಲ್ಲಿ. ಇನ್ನು ಚೆಂಡಿನ ಅಳತೆಯು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ವಿಭಿನ್ನವಾಗಿದೆ. ಅಂದ್ರೆ 74ರಿಂದ 78 ಇರಬೇಕು ಸೆಂಟಿಮೀಟರ್ಗಳ ಸುತ್ತಳತೆ. ಏನು ತೂಕ 567ರಿಂದ 650 ಗ್ರಾಮ್ ಇರಬೇಕು ಅದರ ತೂಕ, ಗೊತ್ತಾಯ್ತಲ್ಲ. ಆಮೇಲೆ ಮಹಿಳೆಯರಿಗೆ ಹೇಳೋದಾದ್ರೆ 72ರಿಂದ 73 ಸೆಂಟಿಮೀಟರ್ ಸುತ್ತಳತೆ. ಏನು ಪುರುಷರಿಗೆ ಸುತ್ತಳತೆ ಜಾಸ್ತಿ ಇರುತ್ತೆ, ತೂಕನೂ ಜಾಸ್ತಿ ಇರುತ್ತೆ. ಇನ್ನು ಮಹಿಳೆಯರಿಗೆ 510ರಿಂದ 567 ಗ್ರಾಮು ಮಿನಿಮಮ್ ಇರುತ್ತೆ ಮಹಿಳೆ, ಗೊತ್ತಾಯ್ತಾ? ಸೊ ಇದು ಬಾಸ್ಕೆಟ್ ಬಾಲ್ ಕ್ರೀಡೆಯ ನೆಕ್ಸ್ಟ್ ಯಾರಾಗಿದೆ ಕಟ್ ಮಾಡಿ